Hello, welcome. Thank you for following my channel. ಇವತ್ತಿನ ಟಾಪಿಕ್ ಶಿವನ ಸಂದೇಶ ಅಂತನಾದರೂ ತಗೊಳ್ಳಿ ಅಥವಾ ನಾಗರ ಪಂಚಮಿ ಪ್ರಯುಕ್ತ ಈ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ಗೈಡೆನ್ಸ್ ಅಂತಾದರೂ ತಗೊಳ್ಳಿ ಅಥವಾ ಜನರಲ್ ರೀಡಿಂಗ್ ಅಂತನಾದರೂ ತಗೊಳ್ಳಿ. ಯಾಕಂದರೆ ಶಿವನ ಸಂದೇಶ ಅಥವಾ ದೇವರ ಸಂದೇಶ ಇದೆಲ್ಲ ಬರೀ 1,000 ಜನ ನೋಡ್ತಾರಷ್ಟೇ. ಲವ್ ರೀಡಿಂಗ್ ಎಲ್ಲ 10,000 ಜನ 5,000 ಜನ ನೋಡ್ತಾರೆ. ಹಾಗಾಗಿ ನೀವು ಯಾವ ದೇವರು ನಂಬ್ತಿರೋ ಆ ಥರನಾದರೂ ತಗೊಳ್ಳಿ, ಅಥವಾ ಶಿವನ ಸಂದೇಶ ಅಂತನಾದರೂ ತಗೊಳ್ಳಿ, ಅಥವಾ ನಾಗರ ಪಂಚಮಿ ಪ್ರಯುಕ್ತ ಗೈಡೆನ್ಸ್ ಅಂತನಾದರೂ ತಗೊಳ್ಳಿ. ಓಕೆ, ಯಾವಾಗ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ವರೆಗೂ ತಲುಪಿದ್ದೀರೋ ಆವಾಗ ಇದು ರೆಸೊನೇಟ್ ಆಗುತ್ತೆ. Hanuman, blessings of strength and protection. Bhuvaneshwari, blessings of beauty and material prosperity. Blessings of protection from nature. Raksha Kali. Veerabhadra, blessings of your signs being destroyed, accept changes and be ಕಾರ್ಡ್ ಶಫಲ್ ಮಾಡುವಾಗ ಕೆಲವರು ಸ್ಕಿಪ್ ಮಾಡ್ತೀರಾ. ಹಾಗೆ ಮಾಡಬಾರ್ದು. ನೀವು ನಿಮ್ಮ ಎನರ್ಜೀಸ್ನಲ್ಲಿ ಹಾಕಬೇಕು. ಅಂದರೆ ಅದನ್ನು ಯೋಚನೆ ಮಾಡ್ತಾ ನಿಮ್ಮ ಪರಿಸ್ಥಿತಿ ಬಗ್ಗೆ ಅಥವಾ ನಿಮ್ಮ ಪರ್ಸನ್ ಬಗ್ಗೆ ಆ ಥರ ನೀವು ನೋಡುವಾಗ ಇನ್ನೂ ಎನರ್ಜಿ ತುಂಬ ಚೆನ್ನಾಗಿ ಬರುತ್ತೆ. 4 of Cups, again 4 of Wands, 4 energy, Knight of Pentacles, High Priestess, and Strength. ಸೊ ಮೊದಲಿಗೆ ಇಲ್ಲಿ ನಿಮಗೆ ಸಂದೇಶ ಅಥವಾ ದೇವರ ಒಂದು ಇದರದ್ದು ಸಂದೇಶ ಹೇಳಬೇಕು ಅಂದರೆ ಯು ಆರ್ ವೆರಿ ಲಕ್ಕಿ. ಇದನ್ನು ಎಷ್ಟು ಜನ ನೋಡ್ತಿರೋ, ಎಷ್ಟು ಜನಕ್ಕೆ ಈ ಮೆಸೇಜ್ ತಲುಪುತ್ತೋ, ಬಿಲೀವ್ ಮೀ, ಯು ಆರ್ ವೆರಿ ಲಕ್ಕಿ. ಬಿಕಾಸ್ ಇಲ್ಲಿ ಮಾ ಕಾಳಿ ಪ್ರೆಸೆನ್ಸ್ ಇದೆ, ಶಿವ, ವೀರಭದ್ರ, ಆಮೇಲೆ ಭುವನೇಶ್ವರಿ, ಲಾರ್ಡ್ ಹನುಮಾನ್ ಆ್ಯಂಡ್ ದುರ್ಗಾದೇವಿ. ಇಷ್ಟು ಎನರ್ಜಿ ಪ್ರೆಸೆಂಟ್ ಇರುವಂಥದ್ದು. ನಾನು ಹೇಳ್ತಾ ಇದ್ದೆ ನಿಮಗೆ, ಈ ರೀಡಿಂಗ್ನ ಜನರಲ್ ರೀಡಿಂಗ್ ಆಗಿ ನೋಡಿ, ಅಥವಾ ನಿಮ್ಗೆ ಯಾವ ದೇವ್ರು ಇಷ್ಟ ಆಗ್ತಾರೋ ಆ ದೇವ್ರನ್ನ ನೆನಪಿಸ್ಕೊಂಡು ನೋಡಿ ಅಂತ. ಸಿ ದ ಮ್ಯಾಜಿಕ್. ನಿಮ್ಮ ಜೀವನದಲ್ಲಿ ನೀವು ಸಿಕ್ಕಾಪಟ್ಟೆ ಪ್ರಯತ್ನಗಳನ್ನು ಪಡ್ತಿದ್ದೀರಾ ಆ್ಯಂಡ್ ಎಲ್ಲರ ಕಣ್ಣಲ್ಲೂ ನೀವಿದ್ದೀರಾ. ಅಂದರೆ ಎಲ್ಲರಿಗೂ ನಿಮ್ಮ ಮೇಲೆ ಒಂದು ಕಣ್ಣಿದೆ. ಇವ್ರು ಏನು ಮಾಡಿಬಿಡ್ತಾರೆ, ಇವ್ರ ಲೈಫಲ್ಲಿ ಏನು ಚೇಂಜ್ ಆಗ್ತಿದೆ, ಇವರು ಡ್ರೆಸ್ಸಿಂಗ್ ಯಾಕೆ ಹಿಂಗೆ ಮಾಡ್ಕೊತಾ ಇದ್ದಾರೆ, ಇವ್ರು ಯಾಕೆ ಯಾರ ಹತ್ರನೂ ಮಾತಾಡಲ್ಲ, ಅಥವಾ ಯಾಕೆ ಯಾರ ಹತ್ರ ಮಾತಾಡ್ತಾರೆ, ನಿಮ್ಮ ಬಗ್ಗೆ ಡೇ ಆ್ಯಂಡ್ ನೈಟ್ ಯೋಚನೆ ಮಾಡೋ ಜನ ನಿಮ್ಮ ಸುತ್ತ ತುಂಬ ಇದ್ದಾರೆ. ಆ್ಯಂಡ್ ನಿಮ್ಮ ಈ ಎನರ್ಜಿ ಇದೆಯಲ್ಲ, ಡಿವೈನ್ಲಿ ಗೈಡೆಡ್, ಬ್ಲೆಸ್ಡ್. ಮೇ ಬಿ ಇತ್ತೀಚೆಗೆ ನಿಮಗೆ ಪೇಷನ್ಸ್ ಜಾಸ್ತಿ ಆಗಿರಬಹುದು. ನೀವು ನಿಮ್ಮ ಬಗ್ಗೆನೇ ಟೈಮ್ ಕೊಡ್ತಾ ಇದ್ದೀರಾ ಅನಿಸುತ್ತೆ. ಹೈ ಪ್ರಿಸ್ಟೆಸ್ ಎನರ್ಜಿ ಹೇಗೆ ಅಂತಂದರೆ, ನಮ್ಮೊಳಗಡೆನೇ ನಾವು ಮೌನವಾಗೋದು, ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ, ಎಲ್ಲಿ ಬೇಕು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡುವಂಥದ್ದು. ನಾನು ರೀಸೆಂಟಾಗಿ ಏಂಜಲ್ ಕ್ಲಾಸ್ ಮಾಡಿದಾಗ ಅದರಲ್ಲೂ ಹೇಳಿದ್ದೆ, ಆರ್ಕೇಂಜಲ್ ಮೈಕಲ್ ಬಂದು ವೀರಭದ್ರ ಅಂತ ನೀವು ಕನ್ಸಿಡರ್ ಮಾಡಬಹುದು ಅಂತ. ಸಿ ದ ಮ್ಯಾಜಿಕ್. ನಿಮ್ಮನ್ನು ನೀವು ನಂಬಿರುವಂಥ ದೇವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆಗಿದ್ದಾರೆ. ನೀವು ಯಾವ ಟಾಸ್ಕ್ನ ತಗೊಂಡ್ರಿ ಅದರಲ್ಲೆಲ್ಲನೂ ದೇವರು ನಿಮ್ಮ ಜೊತೆಗಿದ್ರು, ನಿಮ್ಮ ಜೊತೆಗಿದ್ದಾರೆ,
ನಿಮ್ಮ ಜೊತೆಗಿರ್ತಾರೆ. ತುಂಬ ಸತಿ ನೀವು ಯೋಚನೆ ಮಾಡುವಾಗ ನಾನು ಪಾರ್ಟ್ನರ್ನ ಕಳ್ಕೊಂಡೆ, ದುಡ್ಡು ಕಳ್ಕೊಂಡೆ, ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತೀರಾ. ಬಟ್ ನಿಮ್ಮ ಮುಂದೆ ಇರೋ ಅಪೋರ್ಚುನಿಟಿನ ನೀವು ನೋಡ್ತಾ ಇಲ್ಲ. 4 ಆಫ್ ಕಪ್ಸ್ ಅದನ್ನೇ ಹೇಳ್ತಾ ಇರೋದು. ನಿಮ್ಮ ಮುಂದೆನೇ ಇರೋ ಅಪೋರ್ಚುನಿಟೀಸ್ ನೋಡ್ತಾ ಇಲ್ಲ. ನಿಮಗೋಸ್ಕರ ನೀವು ಟೈಮ್ ಕೊಡ್ತಿಲ್ಲ. ಯು ಆರ್ ನಾಟ್ ಎಂಜಾಯಿಂಗ್ ಅಂತ ಹೇಳಬಹುದು, ಅಥವಾ ನಾಟ್ ಸೆಲೆಬ್ರೇಟಿಂಗ್ ಅಂತಲೂ ಹೇಳ್ಬೋದು. ತಾಯಿ ಭುವನೇಶ್ವರಿ ಆಶೀರ್ವಾದ ನಿಮ್ಮ ಮೇಲಿರೋದ್ರಿಂದ ವಿದ್ಯೆ, ಕಲಿಕೆ ಕಡೆಗೆ ನಿಮಗೆ ಜಾಸ್ತಿ ಆಸಕ್ತಿ ಬರ್ತಾ ಇರೋವಂಥದ್ದು. ಮೇ ಬಿ ಇಲ್ಲಿ ಹನುಮಾನ್ ಭಕ್ತರಿದ್ದೀರಾ, ಹನುಮಾನ್ ಚಾಲಿಸ್ ಓದುವಂಥದ್ದು, ರಾಮನ ಭಕ್ತರಿದ್ದೀರಾ, ರಾಮನ ಪ್ರೇಯರ್ ಮಾಡುವಂಥದ್ದು, ಹನುಮ ದೇವರನ್ನ ತುಂಬ ನಂಬಿರುವಂಥದ್ದು, ಫಾಲೋ ಮಾಡುವಂಥದ್ದು. ಸ್ಟ್ರೆಂತ್ ಇನ್ಫಿನಿಟಿ ಅವ್ರ ಇದರಲ್ಲಿ ಸಿಂಬಾಲ್ ಇದೆ. ಮೇ ಬಿ ರೀಸೆಂಟಾಗಿ 8 ಪೋರ್ಟಲ್ ಇದು, ಅಗೇನ್ 8 ಸ್ಟ್ರೆಂತ್. ಆಗಸ್ಟಲ್ಲಿ ಇದನ್ನು ನೋಡ್ತಾ ಇದ್ದೀರಾ. ನಿಮ್ಮ ಸ್ಟ್ರೆಂತ್ ಬಿಲ್ಡ್ ಆಗ್ತಾ ಇದೆ. ಯು ಆರ್ ಬಿಕಮಿಂಗ್ ವೆರಿ ಸ್ಟ್ರಾಂಗ್ ಎಮೋಷನಲಿ. ಆ್ಯಂಡ್ ಮೇ ಬಿ 8 ಪೋರ್ಟಲಲ್ಲಿ ಇನ್ಫಿನಿಟಿ ಸಿಂಬಾಲ್ ಹಾಕಿ ಮೇ ಬಿ ನೀವು ಚೆಕ್ ಮ್ಯಾನಿಫೆಸ್ಟ್ ಮಾಡ್ತಿರ್ಬೋದು. ನಾನು ಹೇಳ್ಕೊಟ್ಟಿದ್ದೆ. ಓಕೆ, ದಟ್ ಈಸ್ ಹ್ಯಾಪ್ನಿಂಗ್. ಅಗೇನ್ ಡಾಲರ್ ಯೂಸ್ ಮಾಡ್ತಾ ಇರ್ಬೋದು ಮ್ಯಾನಿಫೆಸ್ಟೇಷನ್ಗೋಸ್ಕರ. ನೀವು ತಾಲಿಸ್ಮಾನ್ ಅಥವಾ ಅಮ್ಯುಲೈಟ್ ಯೂಸ್ ಮಾಡ್ತಿರಬಹುದು. ದಟ್ ಈಸ್ ಮ್ಯಾಜಿಕಲಿ ವರ್ಕಿಂಗ್. ಮೇ ಬಿ ಇಲ್ಲಿ ಈಗ ನೀವು ನೋಡ್ತಾ ಇರೋರು ಸ್ಮಾರ್ಟ್ ವಾಚ್ ಯೂಸ್ ಮಾಡೋವಂಥವ್ರಾಗಿರಬಹುದು, ಹೆಲ್ತ್ ಕಾನ್ಷಿಯಸ್ ಇರೋವಂಥವ್ರಾಗಿರ್ಬೋದು, ಅಥವಾ ಹೆಲ್ತ್ ಕೋಚ್ ಆಗಿರಬಹುದು, ಅಥವಾ ಸೀರೆ, ಬೊಟಿಕ್, ಡಿಸೈನ್ ಆ ಥರ. ಅಂದರೆ ಎಗೇನ್ ಆರ್ಟಿಫಿಷಿಯಲ್ ಜ್ಯುವೆಲರೀಸ್, ಮೇಕೋವರ್, ಮೇಕಪ್, ಈ ಥರ ಫೀಲ್ಡಲ್ಲಿರೋರು ಜಾಸ್ತಿ ಇದ್ದೀರಾ. ನಿಮ್ಮ ಈ ಫೀಲ್ಡ್ ಅಥವಾ ನೀವು ಏನೊಂದು ಕೆಲಸ ಮಾಡ್ತಿದ್ದೀರೋ ಅದರಲ್ಲಿ ಯು ಆರ್ ಐಡೆಂಟಿಫೈಡ್. ಅಂದರೆ ನಿಮ್ಮನ್ನ ನೀವು ಗುರುತಿಸ್ಕೋತಾ ಇದ್ದೀರ. ನಿಮ್ಮ ಕೆಲಸಕ್ಕೆ ನಿಮಗೊಂದು ರೆಕಗ್ನೈಸೇಷನ್ ಸಿಗ್ತಾ ಇದೆ. ಎಸ್, ಇಲ್ಲಿ ಸಾಫ್ಟ್ವೇರ್ ಅಥವಾ ಡೆವಲಪರ್ಸ್ ಅಥವಾ ಅಡ್ಮಿನಿಸ್ಟ್ರೇಷನ್ ಆ ಥರದಲ್ಲಿ ಇದ್ದೀರಾ. ನಿಮಗೆ ತುಂಬ ಹೆಟಿಕ್ ಅನ್ನಿಸ್ತಾ ಇರೋವಂಥದ್ದು, ತುಂಬ ಸ್ಟ್ರೆಸ್ ಅನ್ನಿಸ್ತಾ ಇದೆ ಈ ಸಮಯದಲ್ಲಿ ಕೆಲಸದ ವಿಷಯದಲ್ಲಿ. ಆದರೂ ಇದನ್ನು ನೀವು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿದ್ದೀರ. ಬಿಕಾಸ್ ನಿಮ್ಮ ಪೇಷನ್ಸ್ ಮತ್ತು ನಿಮ್ಮ ನಾಲೆಡ್ಜಿಂದ ಇದನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿದ್ದೀರಾ. ಇಲ್ಲಿ ಕೆಲವೊಬ್ಬರಿಗೆ ಆನ್ಸಿಸ್ಟರ್ಸ್ ಬ್ಲಾಕೇಜ್ ಎನರ್ಜೀಸ್ ಇದೆ, ಡಾರ್ಕ್ ಎನರ್ಜೀಸ್ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ತೋರಿಸಲ್ಲ ನಾನು ಎಲ್ಲೆಲ್ಲಿ ಅಂತ. ಈ ಡಾರ್ಕ್ ಎನರ್ಜೀಸಿಂದನೇ ನಿಮ್ಮ ಜೀವನದಲ್ಲಿ ಯಾವುದೂ ಸಕ್ಸಸ್ ಸಿಗ್ತಾ ಇಲ್ಲ. ಕ್ಯಾರಿಯರಲ್ಲಿ ಸ್ಟಬನ್ ಎನರ್ಜಿ, ಮನಿ ಬರುತ್ತೆ ಹಾಗೇ ಖರ್ಚಾಗೋಗ್ಬಿಡುತ್ತೆ. ಹೆಲ್ತಲ್ಲಿ ಅಬ್ಸ್ಟ್ಯಾಕಲ್ಸ್, ಆಮೇಲೆ ರಿಲೇಷನ್ಶಿಪ್ಪಲ್ಲಿ ಇಶ್ಯೂಸ್, ಮದುವೆ ಡಿಲೇ ಆಗುವಂಥದ್ದು, ಫ್ಯಾಮಿಲಿಯಲ್ಲಿ ಡಿಸ್ಪ್ಯೂಟ್ ಆಗುವಂಥದ್ದು, ಪೂರ್ವಜರ ಆಸ್ತಿ ನಿಮಗೆ ಸಿಗದೇ ಇರುವಂಥದ್ದು, ತುಂಬ ವಿಷಯಗಳಲ್ಲಿ ಇಲ್ಲಿ ಬ್ಲ್ಯಾಕ್ ಎನರ್ಜೀಸ್ ಇದೆ. ಸೊ ಇದಕ್ಕೆ ಏನು ಮಾಡ್ಬೋದು ನೀವು ಅಂತಂದರೆ, ದೇವಿ ಆರಾಧನೆ ಮಾಡಿ, ನಿಮ್ಮ ಮನೆ ದೇವರಿಗೆ ಹೋಗಿ ದೀಪ ಅಥವಾ ದೀಪಕ್ಕೆ ಎಣ್ಣೆ ಕೊಟ್ಟು ಬನ್ನಿ, ಅಥವಾ ಕಾಲಭೈರೇಶ್ವರನ ಪೂಜೆ ಮಾಡಿ ಅವರ ಆರಾಧನೆ ಮಾಡಿ. ಇನ್ನೊಂದು ಪವರ್ಫುಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ಕೃಷ್ಣನ ಪಾದಕೆನ ಇಟ್ಕೊಂಡು ಪ್ರೇಯರ್ ಮಾಡಿ, ಆಮೇಲೆ ರಾಮ ಜಪ ಮಾಡಿ, ಅಥವಾ ಹನುಮಾನ್ ಚಾಲೀಸ್ ಓದಿ. ಬಿಕಾಸ್ ಈ ಎನರ್ಜಿಯಿಂದ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂದರೆ, ನೀವು ಯಾವತ್ತು ಕಾನ್ಫಿಡೆಂಟಾಗಿ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಹೋದಾಗ ಅಲ್ಲಿ ಯಾರೋ ನಿಮ್ಮನ್ನು ಡಿಸ್ಟರ್ಬ್ ಮಾಡುವಂಥದ್ದು, ಕ್ಯಾನ್ಸಲ್ ಆಗುವಂಥದ್ದು, ಸ್ಟಕ್ ಆಗುವಂಥದ್ದು ಆಗುತ್ತೆ. ನೀವು ಯೋಚನೆ ಮಾಡಿರಬಹುದು, ಇನ್ವೆಸ್ಟ್ಮೆಂಟ್ಗೆ ಅಂತ ದುಡ್ಡು ಕೂಡಿಟ್ಟಿರ್ತೀರ, ಅದನ್ನು ಇನ್ಯಾರಿಗೋ ಸಹಾಯ ಮಾಡಿರ್ತೀರ. ಆಮೇಲೆ ನೀವು ದುಡ್ಡನ್ನ ಸಹಾಯ ಮಾಡಿರೋರು ಅವರು ರಿಟರ್ನ್ ಕೊಡ್ತಾ ಇಲ್ಲ ದುಡ್ಡು. ನಿಮಗೆ ಇವಾಗ ದುಡ್ಡಿನ ಸಹಾಯ ಬೇಕು ಅಂದರೆ ಅವ್ರ ಕಡೆಯಿಂದ ಯಾವುದೇ ರೀತಿಯ ಹೆಲ್ಪ್ ಆಗ್ತಾ ಇಲ್ಲ. ಯು ಆರ್ ಕಂಪ್ಲೀಟ್ಲಿ ಸ್ಟಕ್. ಸೊ ನಿಮ್ಮ ಫ್ಯಾಮಿಲಿಯಲ್ಲೇ ನೀವೇ ತುಂಬ ಆಧ್ಯಾತ್ಮದ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇರೋವಂಥವ್ರು, ಆಧ್ಯಾತ್ಮದಲ್ಲಿ ಬಂದಿರುವಂಥವ್ರು. ಆ್ಯಂಡ್ ಈ ಒಂದು ಚೇಂಜ್ ಅಂದರೆ 8th ಆಗಸ್ಟ್ ಅಥವಾ ಈ 8 ಅನ್ನುವಂಥದ್ದು, ಅಂದರೆ ಈ ಆಗಸ್ಟಿಂದ ನೆಕ್ಸ್ಟ್ 4 ಮಂತ್ ತುಂಬ ಇಂಪಾರ್ಟೆಂಟ್ ಇದೆ ನಿಮ್ಮ ಜೀವನದಲ್ಲಿ. ಅಬ್ಸರ್ವ್ ಮಾಡಿ. ಮೇ ಬಿ ನಿಮ್ಮ ಲೈಫ್ಗೆ ಯಾರಾದರೂ ಕೃಷ್ಣ ಪಾದುಕೆಗಳನ್ನು ಕೊಡಬಹುದು, ಕೃಷ್ಣನ ಆರಾಧನೆ ಮಾಡೋಕ್ಕೆ ಹೇಳ್ಬೋದು. ಬಿಕಾಸ್ ಇಲ್ಲಿ ಕೃಷ್ಣ ಎನರ್ಜಿ ಸಮ್ವೇರ್ ಅಟ್ಯಾಚಿಂಗ್ ಡಿಟ್ಯಾಚಿಂಗ್ ಕೈಂಡ್ ಆಫ್ ಇದೆ. ಇಲ್ಲಿ
ಕೃಷ್ಣ ಎಂಟರ್ ಆಗುವಂಥದ್ದಿದೆ ನಿಮ್ಮ ಲೈಫಲ್ಲಿ. ಕೃಷ್ಣನ ಫೋಟೋ ಕಾಣಿಸ್ಬೋದು, ಕೃಷ್ಣನ ಬಗ್ಗೆ ನೀವು ಜಾಸ್ತಿ ಕೇಳಬಹುದು, ಕೃಷ್ಣನ ಒಂದು ವಾಕ್ಯಗಳನ್ನ ಅಳವಡಿಸ್ಕೋಬಹುದು, ಲೈಕ್ ದ್ಯಾಟ್. ಅಂದರೆ ಅಥವಾ ಒಂದು ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬರ್ತಿರಬಹುದು. ಮೋರ್ 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 ಅಂತಂದರೆ ಕನ್ನಡದಲ್ಲಿ ನವಿಲ್ಗರಿ, ಮೋರ್ ಇಂಗ್ಲೀಷಲ್ಲಿ ಜಾಸ್ತಿ, ಮೋರ್. ಸೊ ಒಂದು ಕಲರ್ಫುಲ್ ಚೇಂಜಸ್ ನಿಮ್ಮ ಜೀವನದಲ್ಲಿ ಬರ್ತಿದೆ, ಅದಕ್ಕೆ ನೀವು ಸಾಕ್ಷಿ ಆಗ್ತಿದ್ದೀರಾ. ಇದು ನೀವು ದೇವರ ಸಂದೇಶ ಅಥವಾ ಶಿವನ ಸಂದೇಶ ಅಥವಾ ನಾಗರ ಪಂಚಮಿ ವಿಶೇಷದ ಈ ಒಂದು ಸಂಚಿಕೆಯಲ್ಲಿ ನನಗೆ ಚಾನಲ್ ಆಗಿರೋದನ್ನ ನಾನು ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ. ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ, ಹೆಲ್ಪ್ಫುಲ್ ಆಗಿದೆ ಅಂತ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.